ಪರವಶನಾದನೋ ಅರಿಯುವ ಮುನ್ನವೇ ಅಧ್ಯಾಯ 27. ಅವನು ಒರಟಾಕಿ ಕೈ ಹಿಡಿದು ಹತ್ತಿರ ಎಳೆದುಕೊಂಡಾಗ ನೋವಿನಿಂದ ಮುಖ ಕಿವುಚಿದಳು ಸಹಸ್ರ. ನಾನ್ ಮೊದಲ ದಿನವೇ ಹೇಳಿದ್ದೆ, ನನ್ಮುಂದೆ ವಾಯ್ಸ್ ರೈಸ್ ಮಾಡೋರಂದ್ರೆ ನನ್ಗಿಷ್ಟವಾಗಲ್ಲ ಅಂತ. ನೆನ್ಪಿಲ್ವಾ? ಈ ಮಗು ನಂದು. ಈ ಮಗುವಿನ ಮೇಲೆ ನನಗೆ ಅಧಿಕಾರವಿದೆ. ಆ ಮಗುವನ್ನು ಹೊತ್ತಿರುವ ನಿನ್ನ ಮೇಲೂ ಅಧಿಕಾರವಿದೆ. ಇನ್ಮೇಲೆ ನಾನು ಹೇಳಿದ ಹಾಗೆ ಕೇಳ್ಬೇಕು ನೀನು ಎಂದನು ಆದೇಶಿಸುವ ದನಿಯಲ್ಲಿ. ಅವಳು ಪೆಚ್ಚಾದಳು. ಈಗಲೂ ಅದೆಷ್ಟು ಅಹಂಕಾರದಿಂದ ಮಾತನಾಡುತ್ತಿದ್ದಾನೆ. ಏನು, ನನ್ಮೇಲೆ ಅಧಿಕಾರವಿದ್ಯಾ? ಯಾರ್ಕೊಟ್ಟಿದ್ದು ನಿನ್ಗೆ ಆ ಅಧಿಕಾರನ? ಈ ಮಗುವಿಗೆ ಯಾರ ಆಸರೆಯೂ ಬೇಕಿಲ್ಲ. ನಾನೊಬ್ಳೇ ಬೆಳೆಸ್ತೇನೆ ಅಂತ ನಿರ್ಧಾರ ಮಾಡಿದ್ದೇನೆ ಎಂದಳು ಸಹಸ್ರ. ಓ, ಇವತ್ತು ನಾನು ಬರುವುದು 2 ನಿಮಿಷ ತಡವಾಗಿದ್ದರೂ ಮಗುವನ್ನ ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಬಿದ್ದಿರುತ್ತಿದ್ದೆ. ನೀನು ಮಗುವನ್ನು ಬೆಳೆಸುವ ಬಗ್ಗೆ ಮಾತಾಡ್ತಿದ್ಯಾ? ನೋಡು, ಈ ಮಗುವನ್ನು ರಕ್ಷಿಸುವುದಕ್ಕೆ ನನ್ನಿಂದ ಮಾತ್ರ ಸಾಧ್ಯ. ಸೊ ನಾನ್ ಹೇಳಿದ ಹಾಗೆ ಕೇಳದೆ ಬೇರೆ ದಾರಿ ಇಲ್ಲ ನಿನ್ನ ಹತ್ತಿರ ಎಂದನು ಕಂಚಿನ ದನಿಯಲ್ಲಿ. ಅವಳಿಗೆ ಎಲ್ಲವೂ ಅಯೋಮಯವೆನಿಸಿತು. ಅಷ್ಟಕ್ಕೂ ತನ್ನ ಮಗುವನ್ನು ಕೊಲ್ಲುವುದರಿಂದ ಯಾರಿಗೇನು ಲಾಭವಿದೆ? ಅದೇ ಯಾಕೆ, ಇವರೆಲ್ಲ ಯಾಕೆ ನನ್ನ ಮಗುವಿನ ಹಿಂದೆ ಬಿದ್ದಿದ್ದಾರೆ? ಮಗುವನ್ನು ಕೊಲ್ಲುವುದರಿಂದ ಇವರಿಗೆ ಏನು ಪ್ರಯೋಜನ ಎಂದಳು ಹುಬ್ಬುಗಂಟಿಕ್ಕಿ. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂಡೆ ತಪ್ಪಗೆ ನನ್ನ ಕಾರು ಹತ್ತಬೇಕು ಎಂದವನು ಅವಳ ಕೈ ಹಿಡಿದು ಎಳೆದು ತಂದು ಕಾರೊಳಗೆ ಕೂರಿಸಿದ್ದ. ದೇವರೇ, ಎಂಥ ಒರಟು ಮನುಷ್ಯ ಇವನು! ಸ್ವಲ್ಪವೂ ನಾಜೂಕುತನವೇ ಇಲ್ಲ ಎಂದು ಮುಖಗಂಟಿಕ್ಕಿಕೊಂಡಳು ಸಹಸ್ರ. ಅವನು ಕಾರನ್ನು ತನ್ನ ಮನೆಯತ್ತ ತಿರುಗಿಸಿದ್ದ. ಕೆಲ ಸಮಯ ಇಬ್ಬರ ನಡುವೆ ಏನೂ ಮಾತಿಲ್ಲ. ನಾನಿಲ್ಲಿರೋದು ನಿನ್ಗೆ ಹೇಗ್ ಗೊತ್ತಾಯ್ತು ಎಂದಳು ಮುಖ ಊದಿಸಿಯೇ. ಅವನು ಏನೂ ಮಾತಾಡದೆ ತನ್ನಷ್ಟಕ್ಕೆ ಕಾರೋಡಿಸುತ್ತಿದ್ದ. ನಿನ್ನನೇ ಕೇಳ್ತಿರೋದು, ಯಾಕೆ ಕಿವಿ ಕೇಳಿಸ್ತಿಲ್ವಾ? ಅಥವಾ ಕನ್ನಡ ಅರ್ಥ ಆಗಲ್ವಾ? ನಾನಿಲ್ಲಿದ್ದೀನಿ ಅಂತ ನಿನ್ಗೆ ಹೇಗ್ ಗೊತ್ತಾಯ್ತು? ನೀನೇ ರೌಡಿಫಿರನ್ನು ಬಿಟ್ಟು ಮತ್ತೆ ನನ್ನನ್ನು ಕಾಪಾಡುವ ಹಾಗೆ ನಾಟಕ ಮಾಡುತ್ತಿದ್ದೀಯಾ? ಅಚಾನಕ್ ನೀನು ಬರುವುದಂತೆ, ನನ್ನನ್ನು ಕಾಪಾಡುವುದಂತೆ, ಇದೆಲ್ಲ ಹೇಗಾಗುವುದಕ್ಕೆ ಸಾಧ್ಯ? ನಾನಿದನ್ನೆಲ್ಲ ಬರೀ ಟಿವಿ ಸಿನಿಮಾಗಳಲ್ಲಿ ನೋಡಿದ್ದೆ ಅಷ್ಟೇ. ಆದ್ರೆ ಎನ್ನುತ್ತಾ ಅವಳು ವಟವಟ ಮಾತನಾಡುವಾಗ, ಸ್ವಲ್ಪ ಹೊತ್ತು ತೆಪ್ಪಗೆ ಕೂರುವುದಕ್ಕೆ ಏನ್ ತೆಗೆದುಕೊಳ್ತೀಯಾ? ನನಗೆ ಜಾಸ್ತಿ ಮಾತಾಡೋವರನ್ನು ಕಂಡ್ರೆ ಇಷ್ಟವಾಗಲ್ಲ, ಇರಿಟೇಟ್ ಆಗುತ್ತೆ ಎಂದನು. ಕೋಪದಿಂದ ಕಿಟಕಿಯತ್ತ ಮುಖ ತಿರುಗಿಸಿ ಕುಳಿತಳು ಸಹಸ್ರ. ತುಂಬಾ ಸುಸ್ತಾಗಿದ್ದರಿಂದ ಹಾಗೆಯೇ ನಿದ್ದೆ ಬಂದುಬಿಟ್ಟಿತು. ಮನೆ ತಲುಪಿತಿದ್ದಂತೆ ಜೋರಾಗಿ ಹಾರ್ನ್ ಮಾಡಿದ್ದ ಆಯುಧ್. ಬೆಚ್ಚಿ ಎಚ್ಚರಗೊಂಡಳು ಹುಡುಗಿ. ತನ್ನ ಹೊಟ್ಟೆಯ ಮೇಲೆ ಕೈಯಿರಿಸಿ, ಬುದ್ಧಿಯಿಲ್ವಾ? ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿದ್ದು ಹೀಗ ಎಬ್ಬಿಸುವುದು ಎಂದಳು ದೊಡ್ಡದಾದ ಉಸಿರು ಬಿಡುತ್ತಾ. ಇಲ್ಲ, ಪೂಸಿ ಹೊಡೆದು ನೈಸ್ ಮಾಡಿ ಎಬ್ಬಿಸುತ್ತೇನೆ ಅಂತ ಕನಸು ಕಾಣು. ಮನೆ ಬಂತು, ಇಳಿದು ಬಾ ಎಂದು ಕಾರಿನಿಂದ ಕೆಳಗಿಳಿದ. ಅಬ್ಬಾ, ಎಂಥ ಒರಟು ಇವನು! ನನ್ನ ಮಗು ಕೂಡ ಇವನ ಹಾಗೆಯೇ ಆದ್ರೆ? ಅಯ್ಯೋ ಬೇಡ ಎಂದುಕೊಳ್ಳುತ್ತಾ ಕಾರಿನಿಂದ ಕೆಳಗಿಳಿದಳು. ನಿನ್ನ ಮನೆಗೆ ಯಾಕೆ ಕರ್ಕೊಂಡ್ಬಂದಿದೀಯಾ ಕೇಳಿದಳು ಮತ್ತೆ. ಓ, ಮೈಸೂರು ಮಹಾರಾಜರ ಅರಮನೆ ನಿಂದು. ಎಲ್ಲರಿಗೂ ಅಡ್ರೆಸ್ ಗೊತ್ತಿರುತ್ತೆ, ಅದಕ್ಕೆ ಕರೆದೊಯ್ದು ಬಿಡಬೇಕಿತ್ತಾ? ನಿಮ್ಮಪ್ಪ ಇಲ್ಲೇ ಇದ್ದಾರೆ, ಅದಕ್ಕೆ ಕರೆದಂದಿದ್ದೇನೆ, ತೆಪ್ಪಗೆ ಬಾ ಎಂದು ಮುಂದೆ ನಡೆದನು. ಅವನು ಹೋದತ್ತಲೇ ಕತ್ತು ಹಿಸಿಕುವಂತೆ ಸನ್ನೆ ಮಾಡಿ, ದೇವರೇ, ಎಲ್ಲಿಂದ ಗಂಟು ಬಿದ್ದ ಇವನು? ಮಾತು ಮಾತಿಗೂ ವ್ಯಂಗ್ಯ, ಛೆ ಎಂದು ಕಾಲನ್ನು ನೆಲಕ್ಕಪ್ಪಳಿಸುತ್ತಾ ಅವನ ಹಿಂದೆ ಹೋದಳು ಸಹಸ್ರ. ಎಲ್ಲರೂ ಅವರಿಗಾಗಿಯೇ ಕಾಯುತ್ತಿದ್ದರು. ಗೆಳತಿಯನ್ನು ಕಂಡು ಸಹ ಎನ್ನುತ್ತಾ ಬಂದು ಅವಳನ್ನು ತಬ್ಬಿದಳು ಸಿಂಧು. ಹೀಗ ಮಾಡೋದು ನೀನು? ನಮಗೆ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ ಎಂದಳು. ಸಹಸ್ರ ಮಾತ್ರ ಮೌನವಾಗಿ ನಿಂತಿದ್ದಳು. ಹೌದಮ್ಮ, ನಾನು ನಿನ್ನ ಜೊತೆ ಅಷ್ಟು ಒರಟಾಗಿ ನಡೆದುಕೊಳ್ಳಬಾರದಿತ್ತು. ಮುಂದೆ ಏನು ಮಾಡೋದು ಅಂತ ಸಮಾಧಾನವಾಗಿ ಕೂತು ಯೋಚನೆ ಮಾಡೋಣ. ನಡಿಯಮ್ಮ, ಮನೆಗೆ ಹೋಗೋಣ ಎಂದರು ನರೇಂದ್ರ. ಅವಳು ಎಲ್ಲಿಗೂ ಬರೋದಿಲ್ಲ, ಇನ್ಮೇಲೆ ಇಲ್ಲೇ ಇರ್ತಾಳೆ ಎಂದನ್ನು ಆಯುಧ್ ಪ್ಯಾಂಟ್ ಜೇಬಿನೊಳಗೆ ಕೈ ತೋರಿಸಿ. ಅವರಿಗೆ ಗೊಂದಲವಾಯಿತು. ಯಾಕೆ ಕೇಳಿದರು ನರೇಂದ್ರ. ಯಾಕೆ ಅಂದ್ರೆ ಅವಳ ಹೊಟ್ಟೆಯಲ್ಲಿರುವುದು ನನ್ನ ಮಗು, ತೀಕ್ಷ್ಣದನಿಯಲ್ಲಿ ಹೇಳಿದ್ದನು ಆಯುಧ್. ಅವನ ಮಾತು ಕೇಳಿ ಸಿಂಧು ಹಾಗೂ ನರೇಂದ್ರನಿಗೆ ಆಘಾತವಾಗಿತ್ತು. ಇನ್ನು ಆರ್ಯನ ಹಣೆಯ ಮೇಲೆ ಬೆವರ ಹನಿಗಳು ಮೂಡಿತವು. ಕೊನೆಗೂ ಅವನ ಮಗುವನ್ನು ಒಪ್ಕೊಂಡ್ಬಿಟ್ನಲ್ಲ. ಏನಂದೆ ನಿನ್ನ ಮಗುನ? ಹಾಗಾದ್ರೆ ನನ್ನ ಮಗಳ ಜೀವನವನ್ನು ಹಾಳ್ಮಾಡ್ದವನು ನೀನೇನಾ? ಅಯ್ಯೋ ಪಾಪಿ, ಯಾಕೋ ಹೀಗ್ಮಾಡ್ದೆ? ನಿನ್ನಿಂದಾಗಿ ಅವಳು ಬಾಳೆ ಹಾಳಾಯ್ತು. ಮುಂದೆ ಅವಳ ಬದುಕು ಹೇಗೆ? ಮುಂದಿನ ವಾರ ನಿಶ್ಚಿತಾರ್ಥ ಇತ್ತು. ಪಾಪಿ ಎಂದು ಅವನ ಕಾಲರ್ ಹಿಡಿದು ಕೂಗಾಡುತ್ತಾ ಅವನಿಗೆ ಹೊಡೆಯಲು ಕೈಯೆತ್ತಿದಾಗ ಅವರ ಕೈ ಹಿಡಿದುಕೊಂಡನು ಆಯುಧ್. ಇದುವರೆಗೂ ಅವನ ಮೇಲೆ ಕೈ ಮಾಡುವ ಧೈರ್ಯ ಯಾರಿಗಿದೆ? ನೀವು ಹೀಗೆ ಕೂಗಾಡುದ್ರಿಂದ ಏನೂ ಪ್ರಯೋಜನ ಇಲ್ಲ. ಏನೆಲ್ಲ ಆಯ್ತೋ ಅದರಲ್ಲಿ ನನ್ನದು ಮಾತ್ರ ಅಲ್ಲ, ನಿಮ್ಮ ಮಗಳದ್ದೂ ಪಾಲಿದೆ ಅನ್ನೋದನ್ನ ಮರಿಬೇಡಿ. ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಮತ್ತೆ ನಿಮ್ಮ ಮಗಳು ಡಿಸೈಡ್ ಮಾಡ್ತೇವೆ. ಅಲ್ಲಿಯ ತನಕ ಸ್ವಲ್ಪ ಸಮಾಧಾನದಿಂದ ಕೂತ್ಕೊಳ್ಳಿ. ಬಿಪಿ ಶುಗರ್ ಇದ್ರೆ ಕಷ್ಟ ಎಂದನು ಮತ್ತದೇ ಗತ್ತಿನಿಂದ. ಅವನು ತನ್ನ ಅಪ್ಪನ ಜೊತೆ ಹೀಗೆಲ್ಲ ಮಾತನಾಡುತ್ತಿರುವುದು ಇಷ್ಟವಾಗಲಿಲ್ಲ ಸಹಸ್ರಳಿಗೆ. ಮಾತಾಡೋಕೇನಿದೆ? ಈ ಮಗು ಬಗ್ಗೆ ಡಿಸೈಡ್ ಮಾಡುವ ಅಧಿಕಾರ ನನಗ್ ಮಾತ್ರ ಇರೋದು. ನಾನು ನನ್ನ ಅಪ್ಪನ ಮನೆಗೆ ಹೋಗ್ತೀನಿ. ಅವರ ಜೊತೆ ಹೀಗೆಲ್ಲ ಮಾತಾಡೋ ರೈಟ್ಸ್ ನಿನಗಿಲ್ಲ ಎಂದಲು ಸಹಸ್ರ ಕೋಪದಲ್ಲಿ. ಈಗ ಅವಳತ್ತ ತಿರುಗಿದವ. ಮಗುವಿನ ಬಗ್ಗೆ ನಿನಗ್ ಮಾತ್ರ ಅಧಿಕಾರ ಇರೋದಾ? ಯಾಕೆ, ನೀನೇನು IVF ಮಾಡಿಸ್ಕೊಂಡಿದ್ಯಾ? ಸೊ ನನಗೆ ಯಾವ ರೈಟ್ಸ್ ಕೂಡ ಇಲ್ವಾ ಎಂದವನದ್ದು ನೇರ ಮಾತುಗಳು. ಅವಳು ಮುಜುಗರದಿಂದ ಮುಖ ತಿರುಗಿಸಿ ನಿಂತಳು. ನೋಡು, ಇಬ್ಬರೂ ತಪ್ಪು ಮಾಡಿದ್ದೇವೆ. ಅದರ ಪ್ರತಿಫಲ ಈ ಮಗು. ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋಣ. ಇಬ್ಬರೂ ಮದುವೆ ಆಗೋಣ
ಎಂದನು. ಅದನ್ನು ಕೇಳಿ ವಿನಾಯಕ್ ಹಾಗೂ ಅರುಣಿಮಾಳ ಮುಖದಲ್ಲಿ ನಗು ಮೂಡಿತು. ಆದ್ರೆ ಆರ್ಯನ್ ಮಾತ್ರ ಕೈ ಹಿಸಿಕುಕೊಂಡಿದ್ದ. ಏನೋ ನಾನ್ ನಿನ್ನನ್ನು ಮದುವೆ ಆಗೋದಾ? ಸಾಧ್ಯನೇ ಇಲ್ಲ. ನಿನ್ನಂತ ಸಂಸ್ಕಾರ ಇಲ್ಲದವನ ಜೊತೆ ನಾನು ಮದುವೆ ಆಗೋದಿಲ್ಲ ಎಂದಳು. ಓ, ನಿನ್ನಲ್ಲಿ ಸಂಸ್ಕಾರ ತುಂಬಿ ತುಳುಕ್ತಾ ಇದೆ ಅಲ್ವಾ? ಅದಕ್ಕೇ ನಾವತ್ತು ಅಂತ ಹೋಟೆಲ್ಗೆ ಬಂದು ಕುಡಿದದ್ದು ಎಂದವನ ಬಳಿ ತಿರುಗುತ್ತರಗಳಿಗೆ ಬರವೇ. ನೋಡಮ್ಮ ಸಹಸ್ರ, ಈ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಮಾಡು. ಮಗುವಿಗೆ ತಂದೆಯ ಪ್ರೀತಿ ಬೇಕು. ಅದು ನಮ್ಮ ವಂಶದ ಕುಡಿ ಎಂದರು ವಿನಾಯಕ್. ಇನ್ನೂ ಮದುವೆನೇ ಆಗಿಲ್ಲ, ಆಗ್ಲೇ ವಂಶದ ಕುಡಿಯಾಗೋಯ್ತಾ? ನನಗೆ ನಿಮ್ಮ ಮಗ ಸ್ವಲ್ಪವೂ ಇಷ್ಟ ಇಲ್ಲ ಸರ್. ಅವನ ಆ ಒರಟು ವರ್ತನೆ ಇಷ್ಟ ಆಗಲ್ಲ. ನಾನು ಅವನನ್ನು ಮದುವೆ ಆಗೋದಿಲ್ಲ. ಈ ಮಗುವಿನ ಪೂರ್ತಿ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ತೇನೆ ಎಂದಳು ಸಹಸ್ರ. ಬೇರೇನೂ ಮಾತನಾಡದೆ ಅವಳನ್ನು ಎತ್ತಿಕೊಂಡು ನಡೆದನು ಆಯುಧ್. ಹೇ ಬಿಡೋ ನನ್ನ ರಾಸ್ಕಲ್, ಕೂಗುತ್ತಾ ಕಾಲು ಬಡಿಯುತ್ತಿದ್ದಳು ಸಹಸ್ರ. ಆಯು, ಏನ್ಮಾಡ್ತಿದ್ಯಾ ನೀನು? ಬಿಡು ಅವಳನ್ನ ಎಂದಳು ವಿನಾಯಕ್. ನಿಮ್ಮ ಭಾವಿ ಸೊಸೆಗೆ ಏನೂ ಮಾಡಲ್ಲ ಡ್ಯಾಡ್ ನಾನು. ಅವಳ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಎಂದವ ಅವಳನ್ನು ಎತ್ತಿಕೊಂಡೇ ತನ್ನ ರೂಮಿನತ್ತ ನಡೆದ. ಹೇ ಬಿಡೋ, ಛೀ ಬಿಡು ಎಂದು ಕೈಕಾಲು ಬಡಿಯುತ್ತಾ ಅವನ ತೋಳು ಕಚ್ಚಿದ್ದಳು. ಆದರೂ ತಲೆಕೆಡಿಸಿಕೊಳ್ಳದೆ ರೂಮಿಗೆ ಬಂದವ ಅವಳನ್ನು ಬೆಡ್ ಮೇಲೆ ಎಸೆದು ಬಾಗಿಲನ್ನು ಭದ್ರಪಡಿಸಿದ್ದ ಆಯುಧ್. ತಕ್ಷಣ ಎದ್ದು ನಿಂತವಳು, ಹೇ ಏನಂದ್ಕೊಂಡಿದ್ಯಾ ನೀನು? ಹೀಗೆ ಬಲವಂತವಾಗಿ ಎತ್ಕೊಂಡ್ಬರೋಕೆ ನಾನೇನು ಅಕ್ಕಿ ಮೂಟೆನಾ ಎಂದಳು ಕೋಪದಲ್ಲಿ. ಶ್, ವಾಯ್ಸ್ ಡೌನ್, ಕುತ್ಕೋ ಅಲ್ಲಿ ಎಂದ. ಅವನ ವರ್ತನೆ ಮೈಮೇಲೆ ಖಾರದ ಪುಡಿ ಸುರಿದಷ್ಟು ಕಿರಿಕಿರಿಯಾಗುತ್ತಿತ್ತು ಅವಳಿಗೆ. ನಿನ್ನ ಎನ್ನುವಾಗ ಅವಳನ್ನು ಹಿಂದಕ್ಕೆ ತಳ್ಳಿದನು. ಅವಳು ಮಂಚದ ಮೇಲೆ ಕುಸಿದಾಗ ಖುರ್ಚಿ ಎಳೆದು ಅವಳ ಎದುರು ಕುಳಿತ ಆಯುಧ್. ಆಗ್ಲೇ ಏನಂದೆ ನೀನು? ನಿನಗೆ ನನ್ನಂದ್ರೆ ಇಷ್ಟ ಇಲ್ವಾ? ನನಗೇನು ನಿನ್ನಂದ್ರೆ ಪ್ರೀತಿ ಉಕ್ಕಿ ಹರಿಯುತ್ತಿದೆ ಅಂದ್ಕೊಂಡ್ಯಾ? ಅಥವಾ ನಿನ್ನನ್ನು ಮದುವೆ ಮಾಡ್ಕೊಂಡು ನಿನ್ನ ಜೊತೆ ಸಂಸಾರ ಮಾಡುವ ಆಸೆ ಅಂದ್ಕೊಂಡ್ಯಾ? ನನಗೆ ಮದುವೆ ಅನ್ನುವ ಪದವೇ ರೇಜಿಗೆ ಹುಟ್ಟಿಸುತ್ತೆ. ನನಗೆ ಬೇಕಾಡಿರುವುದು ನೀನಲ್ಲ, ಇದು ಎನ್ನುತ್ತಾ ಮೆಲ್ಲಗೆ ಅವಳ ಹೊಟ್ಟೆಯ ಮೇಲೆ ಬಡಿದನು. ಅವಳು ಏನೂ ಅರ್ಥವಾಗದೆ ಪೆಚ್ಚಾಗಿ ಕುಳಿತಿದ್ದಳು. ಅವನ ಮಾತುಗಳು ಅರ್ಥವಾಗಲಿಲ್ಲ ಸಹಸ್ರಳಿಗೆ. ನೀನು ಬೇಡ, ಮಗು ಬೇಕು ಎನ್ನುತ್ತಿರುವನೆ? ಆದ್ರೆ ಯಾಕೆ? ಮಗುವಿನ ಬಗ್ಗೆ ಇದ್ದಕ್ಕಿದ್ದಂತೆ ಇಷ್ಟೊಂದು ಕಾಳಜಿ ಹೇಗೆ ಎಂದು ಗೊಂದಲವಾಯಿತು ಅವಳಿಗೆ. ಏನು ನಿನ್ನ ಮಾತಿನರ್ಥ? ಈ ಮಗುವಿಗೋಸ್ಕರ ನೀನು ನನ್ನನ್ನು ಮದುವೆ ಆಗ್ತಿದ್ಯಾ? ಅಷ್ಟಕ್ಕೂ ನಾನ್ಯಾಕೆ ನಿನ್ನನ್ನು ಮದುವೆ ಆಗಲು ಒಪ್ಪಬೇಕು ಎಂದಳು. ಯಾಕಂದ್ರೆ ನಿನಗೂ ಮಗುವಿನ ಮೇಲೆ ಪ್ರೀತಿ ಇದೆಯಲ್ಲ, ಅದಕ್ಕೆ. ಅವನು ಅವಳೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ಅವಳಿಗೆ ಗೋಜಲು. ನನಗೆ ತಲೆಕೆಡಿಸ್ಬೇಡ. ಏನ್ ಹೇಳ್ಬೇಕು ಅಂದ್ಕೊಂಡಿದ್ಯೋ ನೇರವಾಗಿ ಹೇಳು. ಮದುವೆ ಅಂದ್ರೆ ಇಷ್ಟ ಇಲ್ಲ ಅನ್ಪ್ಯಾ? ಹಾಗಿದ್ದ ಮೇಲೆ ಈ ಮಗು ಮಾತ್ರ ಯಾಕೆ ಬೇಕು? ನಾನೇ ಹೇಳ್ತಾ ಇದ್ದೀನಲ್ಲ, ಈ ಮಗು ಜವಾಬ್ದಾರಿಯನ್ನ ನಾನೇ ವಹಿಸ್ಕೊಳ್ತೀನಿ ಅಂತ. ಮತ್ತೆ ಬಲವಂತವಾಗಿ ಯಾಕೆ ಮದುವೆ ಆಗ್ಬೇಕು ಎಂದಳು. ಯಾಕಂದ್ರೆ ನಿನ್ ಹೊಟ್ಟೆಯಲ್ಲಿರುವುದು ಮಗು ಅಲ್ಲ, ಚಿನ್ನದ ಗಟ್ಟಿ. ಡ್ಯಾಡ್ ವಿಲ್ ಮಾಡಿದ್ದಾರೆ. ನಮ್ ಫ್ಯಾಮಿಲಿಯಲ್ಲಿ ಹುಟ್ಟುವ ಮೊದಲ ಮಗುವಿಗೆ ಅರ್ಧ ಆಸ್ತಿ ಸೇರ್ಬೇಕು ಅಂತ. ಅರ್ಧ ಆಸ್ತಿ ಅಂದ್ರೆ ಎಷ್ಟನ್ಕೊಂಡಿದೀಯಾ? 1000 ಕೋಟಿ. ನಾನ್ ನಿನ್ನನ್ನು ಮದುವೆ ಆದ್ರೆ ಇದೇ ನಮ್ಮ ಕುಟುಂಬದ ಮೊದಲ ಮಗು ಆಗುತ್ತೆ. ಆಗ ಆಸ್ತಿಯೆಲ್ಲ ಈ ಮಗುವಿಗೆ ಸೇರುತ್ತೆ ಎಂದ ಆಯುಧ್. ಅದನ್ನು ಕೇಳಿ ದಿಗ್ಭ್ರಾಂತಲಾಗಿಬಿಟ್ಟ ಬಾಯಿಬಿಟ್ಟಂತೆ ಕುಳಿತುಬಿಟ್ಟಳು ಸಹಸ್ರ. ಈ ಮಗು ಹುಟ್ಟುವವರೆಗೆ ಮಾತ್ರ ನನ್ನ ಹೆಂಡತಿಯಾಗಿರು. ಆಮೇಲೆ ನಿನ್ನ ದಾರಿ ನೀನ್ ನೋಡ್ಕೊಂಡು ಹೋಗ್ಬೋದು. ನಿನಗೆ ಬೇಕಾದಷ್ಟು ಹಣ ನಾನೇ ಕೊಡ್ತೇನೆ. ನಿನ್ನ ಜೀವನಕ್ಕೆ ಏನೆಲ್ಲ ಬೇಕೋ ಎಲ್ಲ ಅನುಕೂಲ ನಾನ್ ಮಾಡಿಕೊಡ್ತೇನೆ ಎಂದ. ಅದನ್ನೆಲ್ಲ ನಂಬುವುದಕ್ಕೆ ಕಷ್ಟವಾಯಿತು ಹುಡುಗಿಗೆ. ತನ್ನ ಒಡಲನ್ನೊಮ್ಮೆ ಸವರಿಕೊಂಡಳು. ಹುಟ್ಟುತ್ತಲೇ ಚಿನ್ನದ ಚಮಚವನ್ನು ಬಾಯಲ್ಲಿಟ್ಟುಕೊಂಡು ಬೆಳೆದ ಮಕ್ಕಳ ಬಗ್ಗೆ ಕೇಳಿದ್ದಳು. ಆದ್ರೆ ಹುಟ್ಟುವ ಮುಂಚೆಯೇ 1000 ಕೋಟಿ ಆಸ್ತಿಗೆ ವಾರಸುದಾರನೇ ತನ್ನ ಮಗು? ಆಶ್ಚರ್ಯದ ಜೊತೆ ಗಾಬರಿಯೂ ಆಗಿತ್ತು. ಆದ್ರೆ ಅವನ ಒಪ್ಪಂದಕ್ಕೆ ಒಪ್ಪಲು ಸಿದ್ಧಳಿರಲಿಲ್ಲ ಅವಳು. ಅಂದ್ರೆ ಆಸ್ತಿ ಆಸೆಗೋಸ್ಕರ ನನ್ನ ಮಗುವನ್ನು ಬಳಸಿಕೊಳ್ಬೇಕು ಅಂದ್ಕೊಂಡಿದ್ಯಾ? ಇಲ್ಲ, ಅದು ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. ನಾನು ನಿನ್ನನ್ನು ಮದುವೆ ಆಗುವುದಿಲ್ಲ. ನನಗೆ ಮತ್ತೆ ನನ್ನ ಮಗುವಿಗೆ ನಿನ್ನ ಆಸ್ತಿ ಅಂತಸ್ತು ಏನೂ ಬೇಕಾಗಿಲ್ಲ ಎಂದು ಎದ್ದು ಹೊರಡಲು ಮುಂದಾದಾಗ ಅವಳ ಕೈ ಹಿಡಿದು ಮತ್ತೆ ತನ್ನತ್ತ ಎಳೆದುಕೊಂಡ ಆಯುಧ್. ಅವಳ ಗಲ್ಲವನ್ನು ಒತ್ತಿ ಹಿಡಿದು, ಮಗುನ ನಾನೇ ಬೆಳೆಸ್ತೇನೆ, ನಾನೇ ನೋಡ್ಕೋತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದು ಅಷ್ಟು ಸುಲಭ ಅಂದ್ಕೊಂಡಿದ್ಯಾ? ನೀನು ಮನೆಯಿಂದ ಹೊರಗೆ ಕಾಲಿಟ್ಟ ತಕ್ಷಣ ಈ ಮಗುವನ್ನು ಮುಗಿಸಿಬಿಡ್ತಾರೆ. ಯಾಕೆ ಅಂದ್ರೆ ಇದು ಸಾಮಾನ್ಯ ಮಗುವಲ್ಲ. ಈಗಾಗ್ಲೇ ನಿನ್ನ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ. ಅದು ನೆನಪಿರಲಿ. ನೀನು ನನ್ನ ಜೊತೆ ಇದ್ರೆ ಮಾತ್ರ ನೀನು ಮತ್ತೆ ನಮ್ಮ ಮಗು ಸೇಫಾಗಿರುವುದಕ್ಕೆ ಸಾಧ್ಯ ಎಂದ. ಈಗ ಭಯ ಶುರುವಾಯಿತು ಸಹಸ್ರಳಿಗೆ. ತನ್ನ ಮಗುವಿನ ಜೀವಕ್ಕೆ ಅಪಾಯವಾಗುವುದು ಇಷ್ಟ ಇಲ್ಲ. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ. ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಹೊಟ್ಟೆ ತುಂಬಿಸಿಕೊಂಡು ನನ್ನ ಮುಂದೆ ಬಂದು ನಿಂತಿದ್ರೆ, ಆಗ ಪರಿಸ್ಥಿತಿ ಬೇರೆಯೇ ಇದ್ದಿದ್ದರೆ ಮದುವೆಯ ಬಗ್ಗೆ ಕನಸಲ್ಲೂ ಯೋಚಿಸುತ್ತಿರಲಿಲ್ಲ ನಾನು. ನಾನೇ ಕರ್ಕೊಂಡು ಹೋಗಿ ಅಬಾರ್ಷನ್ ಮಾಡಿಸುತ್ತಿದ್ದೆ. ಅವರ ಜೀವನಕ್ಕಾಗುವಷ್ಟು ದುಡ್ಡು ಕೊಟ್ಟು ಕಳಿಸುತ್ತಿದ್ದೆ. ಆದರೆ ಏನು ಮಾಡೋದು, ನಿನ್ನ ನಸೀಬು ತುಂಬಾ ಚೆನ್ನಾಗಿದೆ. ಈಗ ಚಿನ್ನದ ಮೊಟ್ಟೆ ಇಡುವ ಕೋಳಿ ನೀನು. ಈ ಮಗುವಿಗೆ ಒಳ್ಳೆಯ ಭವಿಷ್ಯವಿದೆ. ಸುಮ್ಮನೆ ಹಾಳು ಮಾಡಬೇಡ ಎಂದನು. ಅವಳೀಗ ಸಂದಿಗ್ಧತೆಗೆ ಸಿಲುಕಿಕೊಂಡಳು. ಅಂದ್ರೆ ಮಗು ಆದಮೇಲೆ ನಾನು ಈ ಮಗುವನ್ನು ನಿಮಗೆ ಒಪ್ಪಿಸಿ ಹೋಗ್ಬೇಕಾ?
ಮತ್ತೆ ಕೇಳಿದಳು. ಅಫ್ಕೋರ್ಸ್, ಇನ್ನೇನು, ನಿನ್ನನ್ನು ಕಟ್ಕೊಂಡು ನಿನ್ಜೊತೆ ಲೈಫ್ ಲಾಂಗ್ ಏಗುವುದಕ್ಕೆ ನನಗೆ ತಲೆ ಕೆಟ್ಟಿದ್ಯಾ? ನೋಡು, ನನ್ನ ಮಾತು ಕೇಳಿದ್ರೆ ನಿನ್ನ ಮಗುವಿನ ಜೀವವೂ ಉಳಿಯುತ್ತೆ, ಮುಂದೆ ಆ ಮಗುವಿಗೆ ಒಳ್ಳೆಯ ಭವಿಷ್ಯವೂ ಸಿಗುತ್ತೆ ಎಂದ. ಅವಳ ಕಣ್ಣಿನಿಂದ ಸಣ್ಣ ಹನಿಯೊಂದು ಕೆಳಜಾರಿತು. ಈಗಷ್ಟೇ ಈ ಮಗುವಿನ ಬಗ್ಗೆ ಕನಸು ಕಂಡಿದ್ದಳು. ಆದ್ರೆ ಮಗು ಹುಟ್ಟುವವರೆಗೆ ಮಾತ್ರವೇ ತನ್ನ ಸ್ವತ್ತಾಗಿರುತ್ತದೆ ಎನ್ನುವ ವಿಷಯ ಅವಳಿಗೆ ನೋವು ಕೊಟ್ಟಿತ್ತು. ಆದರೂ ಮಗುವಿನ ಒಳ್ಳೆಯದಕ್ಕೆ ಕಣ್ಣೂರಿಸಿಕೊಂಡು, ಸರಿ, ಈ ಒಪ್ಪಂದಕ್ಕೆ ನನಗೆ ಒಪ್ಪಿಗೆಯಿದೆ ಎಂದಳು. ಗೆಲುವಿನ ನೆಗೆ ಬೀರಿದ ಆಯುಧ್. ಮುಂದುವರೆಯುವುದು.